ನಿಮ್ಮನೆ ಆಚೆ ನಿಂತು ಯಾರು ಹೋಗ್ತಾರೆ ಬರ್ತಾರೆ ಅಂತ ನಿಗಾ ವಹಿಸೋಕ್ ಹೇಳಿದಾರೆ ಅಂದ. ಅವನ್ ಹೇಳಿದ್ ಕೇಳಿ ಸಂಗಮ್ ಇಲ್ಲಿಂದ ಹೋದ್ರೂ ಅವನ್ ಮನಸ್ಸಲ್ಲಿ ಆರ್ಯನ್ ಬಗ್ಗೆ ಟೆನ್ಷನ್ ಹಾಗೇ ಇದೆ. ಆರ್ಯನ್ ಸೇಫ್ಟಿಗೋಸ್ಕರನೇ ಅವನು ಈ ಗಾರ್ಡ್ಸ್ನ ಕಳ್ಸಿದಾನೆ ಅಂತ ಇಂಚರಾಗೆ ಅರ್ಥ ಆಯ್ತು. ಆರ್ಯನ್ ಕೊಡ್ತಿದ್ದ ಕಷ್ಟ ಮತ್ತ ಅವನ್ ಫೇಸ್ ಮಾಡ್ತಿದ್ದ ಚಾಲೆಂಜಸ್ನ ನೋಡಿ ಸಂಗಮ್ಗೆ ನೋಡೋಕಾಗ್ತಿರ್ಲಿಲ್ಲ. ಅವನು ತುಂಬಾ ಯೋಚನೆ ಮಾಡಿ ಲಾಯರ್ ಮಾತನ್ನ ಕೇಳ್ಬೇಕು ಅನ್ನೋ ಡಿಸಿಷನ್ಗೆ ಬಂದಿದ್ದ. ಆದ್ರೆ ಇಂಚರ ಎಸ್ ಅನ್ನೋ ತನಕ ಅವನು ಏನೂ ಮಾಡಕ್ಕಾಗ್ತಿರ್ಲಿಲ್ಲ. ಅವನ್ ಕಡೆಯಿಂದ ಈ ಮದ್ವೆ ಯಾಕಾಗ್ಬೇಕು ಅಂತ ಹಲವಾರು ಕಾರಣಗಳನ್ನ ಕೊಟ್ಟಿದ್ದ. ಇಂಚರಾಗೆ ಇನ್ನು ಅವನ್ನ ಪ್ರಪೋಸಲ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಇಂಚರಾಗೆ ಆ ಎಲ್ಲಾ ಕಾರಣಗಳು ಪಾಸಿಬಲ್ ಅಂತ ಅನ್ನಿಸ್ತು. ಅವಳು ಸೈಲೆಂಟ್ ಆಗಿ ಸಂಗಮ್ ಮಾತನ್ನ ಕೇಳಿಸ್ಕೊಂಡ್ಲು. ಆದ್ರೆ ಯಾವುದೇ ಉತ್ತರ ಕೊಡೋಕೆ ಅವಳಿಗೆ ಧೈರ್ಯ ಇರಲಿಲ್ಲ. ಈ ಮದ್ವೆಯಿಂದ ಆರ್ಯನ್ ಸುತ್ತ ಓಡಾಡ್ತಿದ್ದ ತೊಂದರೆಗಳೆಲ್ಲ ಒಂದೇ ಸಲ ಎಲಿಮಿನೇಟ್ ಆಗತ್ತೆ ಅಂತ ಅವಳಿಗೆ ಗೊತ್ತಿತ್ತು. ಹೀಗಿದ್ರೂ ಅವಳಿಗೆ ಎಸ್ ಹೇಳೋಕೆ ಮನಸ್ಸು ಒಪ್ಲಿಲ್ಲ. ಆರ್ಯ ಏನ್ ಕಳ್ಕೊಂಡ್ರೆ ಭಯ ಪಡ್ತಾನೆ ಮತ್ ಯಾವ್ದ್ರಲ್ಲಿ ಅವನಿಗೆ ಖುಷಿ ಇದೆ ಅಂತ ಅವಳಿಗೆ ಈಗ ಅರ್ಥ ಆಯ್ತು. ಹೇ, ನೀನೇನಾದ್ರೂ ಹೇಳ್ತೀಯಾ ಅಥವಾ ಸುಮ್ನೆ ಕೂತ್ಕೊಂಡಿರ್ತೀಯಾ? ಸೈಲೆಂಟ್ ಆಗಿ ತನ್ನ ಲೋಕದಲ್ಲಿ ಮುಳುಗಿದ್ದ ಇಂಚರಾಗೆ ಆರ್ಯ ಹೇಳ್ದ. ವೆರಿ ಬ್ಯೂಟಿಫುಲ್, ಇಂಚರ ಕ್ಲಿಯರ್ ಆಗಿ ಹೇಳಿದ್ಲು. ರಿಯಲಿ? ಸರಿ, ಹಾಗಾದ್ರೆ ನಾನು ಇದನ್ನ ಕಂಪ್ಲೀಟ್ ಆಗಿ ಕಲರ್ ಮಾಡಿ ಕೂಲ್ ಅಂಕಲ್ಗೂ ಕಳಿಸ್ತೀನಿ ಅಂತ ಆರ್ಯ ಅಲ್ಲಿಂದ ಎದ್ದು ಹೋಗಿ ಕಲರಿಂಗ್ ಅಲ್ಲಿ ಬ್ಯುಸಿ ಆದ. ಅವನನ್ನ ನೋಡಿದ್ರೆ ಕಂಪ್ಲೀಟ್ ನಾರ್ಮಲ್ ಆಗಿದ್ದಾನೆ ಅಂತ ಅನ್ನಿಸ್ತಿತ್ತು. ಆದ್ರೆ ಅವನ್ ಮೆಂಟಲ್ ಹೆಲ್ತ್ ಲೋ ಆಗ್ತಿದೆ ಅಂತ ಇಂಚರಾಗೆ ಗೊತ್ತಾಯ್ತು. ಅವನ್ ಏನೂ ಹೇಳದೆ ಹೋದ್ರೂ ಅವನ್ ಒಳಗೆ ಏನ್ ಭಯ ಇದೆ ಅಂತ ಇವತ್ತು ಪೇಂಟಿಂಗ್ ಮೂಲಕ ಇಂಚರಾಗೆ ತೋರಿಸಿದ್ದ. ಇಂಚರಾಗೆ ಇವಾಗ ಬೇರೆ ಯಾವ ದಾರಿನೂ ಕಾಣಿಸ್ಲಿಲ್ಲ. ಅವಳು ಎಲ್ಲಾ ಕಡೆಯಿಂದ ಬ್ಲಾಕ್ ಆಗಿದ್ಲು. ಆರ್ಯನ್ಗೋಸ್ಕರ ಒಂದೇ ದಾರಿ ಇರೋದು ಅಂತ ಅವಳಿಗನ್ನಿಸ್ತು. ತುಂಬಾ ಯೋಚನೆ ಮಾಡಿ ಧೈರ್ಯ ತಗೊಂಡು ಅವಳ ಫೋನ್ನಿಂದ ಸಂಗಮ್ಗೆ ಐ ಆಮ್ ರೆಡಿ ಅಂತ ಮೆಸೇಜ್ ಹಾಕಿದ್ಲು. ಮೆಸೇಜ್ ಕಳ್ಸಿದ ತಕ್ಷಣ ಸಂಗಮ್ ರಿಪ್ಲೈ ಬಂತು, ಆರ್ ಯು ಶ್ಯೂರ್? ಇದನ್ ಓದಿದ ತಕ್ಷಣ ಇಂಚರ ಎದೆ ಬಡಿತ ಹೆಚ್ಚಾಗ್ತಿತ್ತು. ಇವಾಗ ಆರ್ಯನ್ಗೋಸ್ಕರ ಅದೆಷ್ಟೇ ಕಷ್ಟದ ಡಿಸಿಷನ್ ತಗೊಳ್ಳೋಕು ಅವಳು ರೆಡಿ ಇದ್ಲು. ಎಸ್, ಎನಿಥಿಂಗ್ ಫಾರ್ ಆರ್ಯ ಅಂತ ವಾಪಸ್ ರಿಪ್ಲೈ ಮಾಡಿದ್ಲು. ಸಂಗಮ್ ಕೂಡ ಈ ಮೊಮೆಂಟ್ ಅಲ್ಲಿ ನರ್ವಸ್ ಆದ. ಅವನು ತುಂಬಾ ಕಂಪಲ್ಷನ್ ಇಂದ ಈ ಡಿಸಿಷನ್ ತಗೊಂಡಿದ್ದ. ಆದ್ರೆ ಈ ಡಿಸಿಷನ್ ತುಂಬಾ ಕಷ್ಟ ಅಂತ ಅವನ್ಗೂ ಗೊತ್ತಿತ್ತು. ಅವನ್ ಫ್ಯೂಚರ್ ಲೈಫ್ ಹೇಗಿರುತ್ತೆ ಅಂತ ಅವನಿಗೆ ಐಡಿಯಾ ಇರ್ಲಿಲ್ಲ. ಈ ಮದ್ವೆನ ಬರೀ ಒಂದು ಫಾರ್ಮ್ಯಾಲಿಟಿ ಅಂತ ಇದ್ರಿಂದ ಅವನೇನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಅವನ್ ತಕ್ಷಣ ಅಂಕುಶ್ಗೆ ತನ್ನ ಮತ್ತೆ ಇಂಚರ ಡಿಸಿಷನ್ನ ಫೋನ್ ಮಾಡಿ ಹೇಳ್ದ. ಸರಿ ಸಂಗಮ್, ನೀವು ಈ ಡಿಸಿಷನ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಈ ಫಾರ್ಮ್ಯಾಲಿಟೀಸ್ ಎಲ್ಲ ಆಗೋಕೆ 1 ತಿಂಗಳು ಟೈಮ್ ಬೇಕಾಗತ್ತೆ. ಆದ್ರೆ ನಾನು ರಿಜಿಸ್ಟ್ರಾರ್ ಹತ್ರ ಮಾತಾಡ್ತೀನಿ. ನೀವಿಬ್ರು ನಾಳೆ ಬೆಳಗ್ಗೆ 9 ಗಂಟೆಗೆ ಕೋರ್ಟ್ಗೆ ಬನ್ನಿ, ಸಾಕು. ಡೋಂಟ್ ಬಿ ಲೇಟ್. ಮಿಕ್ಕಿದ್ದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಅಂಕುಶ್ ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ದ. ಇದನ್ ಕೇಳಿದ್ದ ಸಂಗಮ್ ಎದೆ ಬಡಿತ ಕೂಡ ಜೋರಾಗಿ ಹೊಡ್ಕೊಳ್ಳೋಕೆ ಶುರುವಾಯ್ತು. ನಾಳೆ ತಾನ್ ನಿಜವಾಗ್ಲೂ ತನ್ನ ಮದ್ವೆಗೆ ಕೋರ್ಟ್ಗೆ ಹೋಗ್ತಿದ್ದಾನೆ ಅನ್ನೋದು ಅವನಿಗೆ ನಂಬೋಕಾಗ್ಲಿಲ್ಲ. ಆದ್ರೆ ಕಾಂಟ್ರಾಕ್ಟ್ ನಲ್ಲಿ ಕ್ಲಾಸಸ್ ನ ಕೇರ್ಫುಲ್ ಆಗಿ ಹಾಕು. ಏನೇನ್ ಮೆನ್ಷನ್ ಮಾಡ್ಬೇಕು ಅಂತ ನಿನಗ್ ಗೊತ್ತಿದೆ ಅಲ್ವಾ? ಸಂಗಮ್ ಹೇಳ್ದ. ಇದೊಂದು ಕಾಂಟ್ರಾಕ್ಚುವಲ್ ಮದ್ವೆ ಆಗಿರೋದಕ್ಕೆ ಸಂಗಮ್ ಇಷ್ಟು ದೊಡ್ಡ ಡಿಸಿಷನ್ ತಗೊಂಡಿದ್ದ. ಸಂಗಮ್ ಫೋನ್ ಇಟ್ಟಿದ ತಕ್ಷಣ ಇಂಚರಾಗೆ, ನಾಳೆ ಬೆಳಗ್ಗೆ 8 ಗಂಟೆಗೆ ನಿಮ್ಮನ್ನ ಪಿಕ್ ಮಾಡೋಕ್ ಬರ್ತೀನಿ. ಇಬ್ರು ರೆಡಿ ಇರಿ. ನಿಮ್ ಮನೆಯಿಂದ ಡೈರೆಕ್ಟ್ ಆಗಿ ನಾವು ಕೋರ್ಟ್ಗೆ ಹೋಗ್ತಿದೀವಿ. ನಾನು ಆಗ್ಲೇ ಲಾಯರ್ ಹತ್ರ ಮಾತಾಡಿದೀನಿ. ಅವ್ರು ಎಲ್ಲ ನೋಡ್ಕೋತಾರೆ. ನೀವಿಬ್ರು ರೆಡಿ ಇರಿ ಸಾಕು ಅಂತ ಮೆಸೇಜ್ ಹಾಕ್ತ. ಈ ಮೆಸೇಜ್ ನೋಡಿ ಇಂಚರ ಒಂದು ಹೋಪ್ ಅಲ್ಲಿ ಆರ್ಯನ್ ಕಡೆ ನೋಡಿದ್ಲು. ಈಗ ಇವನಿಗೇನ್ ಹೇಳಿ? ಇಲ್ಲ, ನಾನು ಈಗೇನೂ ಹೇಳಲ್ಲ. ನಿನಗೆ ನಾಳೆ ಕೋರ್ಟಲ್ಲಿ ಸರ್ಪ್ರೈಸ್ ಆಗ್ಲಿ. ನಿನ್ ಯಾವ ಹ್ಯಾಪಿನೆಸ್ಸು ಇನ್ಕಂಪ್ಲೀಟ್ ಆಗೋದು ನನಗಿಷ್ಟ ಇಲ್ಲ ಅಂತ ತನ್ನೊಳಗೆ ಅಂದ್ಕೊಂಡ್ಲು. ಒಂದ್ ಕಡೆ ಅವಳು ತಗೊಂಡಿದ್ದ ಡಿಸಿಷನ್ ಇಂದ ರಿಲ್ಯಾಕ್ಸ್ಡ್ ಆಗಿದ್ರೆ, ಇನ್ನೊಂದ್ ಕಡೆ ಅವಳಿಗೆ ಮುಂದೆ ಏನಾಗುತ್ತೆ ಅನ್ನೋ ಟೆನ್ಷನ್ ಇತ್ತು. ಸಂಗಮ್ ಜೊತೆ ಒಂದೇ ಮನೆಯಲ್ಲಿ ಹೇಗಿರೋದು ಅನ್ನೋದು ಅವಳಿಗೆ ಗೊತ್ತಾಗಿರ್ಲಿಲ್ಲ. ಎಲ್ಲಾ ತರ ಯೋಚನೆ ಮತ್ತೆ ಪ್ರಶ್ನೆಗಳು ಅವಳನ್ನ ಇಡೀ ರಾತ್ರಿ ಕಾಡ್ತಿದ್ವು. ಆರ್ಯಂಗೆ ಇದು ಪ್ರತಿದಿನ ಆಗ್ತಿತ್ತು.
ಅವನು ನಾಳೆ ಸ್ಕೂಲ್ಗೆ ಹೋಗ್ಬೇಕಿತ್ತು. ಆದ್ರೆ ನಾಳೆ ಅವನ್ ಲೈಫ್ನಲ್ಲಿ ಸ್ಪೆಷಲ್ ಡೇ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಈ ಕಡೆ ರಮೇಶ್ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಮುಂಬೈಗೆ ಹೊರಟಿದ್ರು. ಯಾವಾಗ್ಲಿಂತರ ವೇದಾವತಿ ಕೂಡ ಅವ್ರ ಜೊತೆಗೆ ಹೊರಟ್ರು. ರಮೇಶ್ ಮದ್ವೆ ಆದಾಗಿಂದ ಒಂದಿನಾನು ವೇದಾವತಿನ ಬಿಟ್ಟಿರ್ಲಿಲ್ಲ. ಯಾವುದೇ ಟ್ರಾವೆಲ್ ಇರ್ಲಿ, ಏನೇ ಮೀಟಿಂಗ್ಸ್ ಇರ್ಲಿ, ಅವರು ವೇದಾವತಿನ ಕರ್ಕೊಂಡು ಹೋಗ್ತಿದ್ರು. ವೇದಾವತಿ ಕೂಡ ರಮೇಶ್ಗೆ ಅವ್ರ ಪ್ರಾಜೆಕ್ಟ್ಸ್ ನಲ್ಲಿ ಹೆಲ್ಪ್ ಮಾಡ್ತಿದ್ರು. ಸಂಗಮ್ ಮನೆಗ್ ಬಂದಿದ ತಕ್ಷಣ ಅಪ್ಪ ಅಮ್ಮ ಮುಂಬೈಗೆ ಹೊರಟಿದ್ದಾರೆ ಅಂತ ಅವನ್ ಮನೆ ಕೆಲ್ಸದವ್ರಿಂದ ಅವನಿಗೆ ಗೊತ್ತಾಯ್ತು. ರಮೇಶ್ ಸಂಗಮ್ನ ರೀಚ್ ಮಾಡೋಕೆ ತುಂಬಾ ಸಲ ಫೋನ್ ಮಾಡಿದ್ರು. ಬಟ್ ಸಂಗಮ್ ಇದ್ದಿದ್ದ ಸಿಚುವೇಶನ್ ನಲ್ಲಿ ಯಾವುದೇ ಫೋನ್ ಪಿಕ್ ಮಾಡಿರ್ಲಿಲ್ಲ. ಈ ಟ್ರಾವೆಲ್ ಮಧ್ಯೆ ಅವನು ಅವ್ರಿಗೆ ತನ್ನ ಮದ್ವೆ ವಿಷಯ ಹೇಳಿ ಶಾಕ್ ಕೊಡೋಕೆ ಇಷ್ಟಪಡ್ಲಿಲ್ಲ. ಇಡೀ ರಾತ್ರಿ ನಿಧಾನಕ್ಕೆ ಕಳೆದಿತ್ತು. ಬೆಳಗ್ಗೆ 2 ಕಡೆನೂ ಒಂಥರ ಡಿಫ್ರೆಂಟ್ ವಾತಾವರಣ ಕ್ರಿಯೇಟ್ ಆಗಿತ್ತು. ಸಂಗಮ್ ಮತ್ತೆ ಇಂಚರ ಇಬ್ರ ಮನಸ್ಸಲ್ಲೂ ಒಂದು ಸಣ್ಣ ಭಯ ಓಡಾಡ್ತಾ ಇತ್ತು. ಇಬ್ರು ಅವ್ರ ಆಫೀಸ್ಗೆ ಲೀವ್ ಹಾಕಿದ್ರು. ಒಳಗಡೆ ಭಯ ಇದ್ರು ಅವ್ರ ಗುರಿ ಇವತ್ತು ಕೋರ್ಟ್ಗೆ ಹೋಗಿ ಮದ್ವೆ ಫಾರ್ಮ್ಯಾಲಿಟೀಸ್ ಮುಗಿಸೋದು ಮಾತ್ರ ಆಗಿತ್ತು. ಈ ಮದ್ವೆ ಒಂದು ನಿಜವಾದ ಮದ್ವೆ ಅಲ್ಲ, ಬಟ್ ಆರ್ಯನ್ನ ಸೇವ್ ಮಾಡೋಕಾಗ್ತಿರೋದು ಅಷ್ಟೇ ಅಂತ ಅವಳು ತನ್ನನ್ ತಾನೇ ಸಮಾಧಾನ ಮಾಡ್ಕೊಳ್ತಿದ್ಲು. ಅವಳು ಕಿಚನಿಗೆ ಹೋಗಿ ತಿಂಡಿ ಮಾಡಿ ರೆಡಿ ಆದ್ಲು. ಅಷ್ಟೊತ್ತಿಗೆ ಆರ್ಯ ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದ. ಕೂಲ್ ಅಂಕಲ್ ಜೊತೆ ಆಚೆ ಹೋಗ್ತೀನಿ ಅಂತ ಕೇಳಿದ್ಮೇಲೆ ಅವನ್ ಬೆಳಗಿನ ಸೋಮಾರಿತನ ಎಲ್ಲ ಮಾಯ ಆಗಿತ್ತು. ಇಬ್ರು ತಿಂಡಿ ತಿಂದು ಮನೆಯಿಂದ ಆಚೆ ಬಂದ್ರು. ಶಾರ್ಪ್ 8 ಗಂಟೆಗೆ ಸಂಗಮ್ ಕಾರ್ ಕೂಡ ಅವ್ರ ಮನೆ ಮುಂದೆ ಬಂದು ನಿಲ್ತು. ಕೂಲ್ ಅಂಕಲ್ ಬಂದ್ರು. ಸಂಗಮ್ ಕಾರ್ ನೋಡಿದ ತಕ್ಷಣ ಆರ್ಯ ಖುಷಿಯಲ್ಲಿ ಕೂಗ್ತಾ ಅವ್ರ ಕಾರ್ ಹತ್ರ ಹೋದ. ಸಂಗಮ್ ಮತ್ತೆ ಇಂಚರಾಗೆ ಆರ್ಯನ್ ಖುಷಿ ಚೆನ್ನಾಗ್ ಕಾಣಿಸ್ತಿತ್ತು. ಇಲ್ಲಿಂದ ಮುಂದೆ ಹೋಗೋಕೆ ಅವ್ರಿಗೆ ಇದೇ ಬೂಸ್ಟರ್ ಆಗಿತ್ತು. ಆರ್ಯ ಬರ್ತಿದ್ದನ್ನ ನೋಡಿ ಸಂಗಮ್ ಫ್ರಂಟ್ ಸೀಟ್ ಡೋರ್ ಓಪನ್ ಮಾಡ್ದ. ಅವನ್ ಆರ್ಯನ ಕಾರ್ ಒಳಗಡೆ ಕೂರ್ಸೋದ್ರಲ್ಲಿ ಬ್ಯುಸಿ ಇದ್ರೂನು ಅವನ್ ಕಣ್ಣೆಲ್ಲ ಇಂಚರ ಮೇಲಿತ್ತು. ಹೌದು, ಕೂಲ್ ಅಂಕಲ್, ನಾವ್ ಎಲ್ಲಿಗೆ ಹೋಗ್ತಿದೀವಿ? ಫ್ರೆಂಡ್ ನನ್ಗೇನೂ ಹೇಳಿಲ್ಲ. ಆರ್ಯ ಸಂಗಮ್ನ ಕೇಳ್ದ. ಸಂಗಮ್ ತಕ್ಷಣ ಇಂಚರಾನ ಮಿರರ್ನಲ್ಲಿ ನೋಡ್ದ. ಅವ್ರ ಕಣ್ಣುಗಳು ಮೀಟ್ ಆದ್ವು. ಆರ್ಯಂಗೆ ಏನ್ ಹೇಳ್ಬೇಕು, ಎಷ್ಟ್ ಹೇಳ್ಬೇಕು ಅಂತ ಅವ್ರ ಕಣ್ಗಳೇ ಕೇಳ್ಕೊಳ್ತಿದ್ವು. ಹೇಳಿ ಕೂಲ್ ಅಂಕಲ್. ಸಂಗಮ್ ಸುಮ್ನೆ ಕೂತಿರೋದನ್ನ ನೋಡಿ ಆರ್ಯ ಮತ್ತೆ ಕೇಳ್ದ. ಇದು ನಿಂಗ್ ಸರ್ಪ್ರೈಸ್. ಹೊತ್ತಾದ್ಮೇಲೆ ನಿನಗೆಲ್ಲ ಗೊತ್ತಾಗತ್ತೆ. ಸಂಗಮ್ ಕಾಮ್ ಆಗಿ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ದ. ನೀನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡಿದ್ಯಾ ಅಲ್ವಾ? ಸ್ವಲ್ಪ ಹೊತ್ತಿನ ನಂತರ ಸಂಗಮ್ ತುಂಬಾ ಹೆಸಿಟೇಷನ್ ಅಲ್ಲಿ ಇಂಚರಾನ ಕೇಳ್ದ. ಎಸ್, ಎಲ್ಲ ತಗೊಂಡಿದ್ದೀನಿ. ಅವಳು ತಲೆ ಅಲ್ಲಾಡಿಸ್ತಾ ಹೇಳಿದ್ಲು. ಅವರಿಬ್ರು ಒಬ್ರನ್ನೊಬ್ರು ಎಲ್ ನೋಡ್ಬೇಕಾಗುತ್ತೋ ಅಂತ ಮಿರರ್ನ ನೋಡೋದು ಅವಾಯ್ಡ್ ಮಾಡ್ತಿದ್ರು. ಇಂಚರ ಕಿಟಕಿ ಆಚೆ ನೋಡ್ತಿದ್ಲು, ಮತ್ತೆ ಸಂಗಮ್ ಡ್ರೈವ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದ. 1/4 ಗಂಟೆ ಡ್ರೈವ್ ಆದ್ಮೇಲೆ ಅವರು ಕೋರ್ಟ್ ಹತ್ರ ರೀಚ್ ಆದ್ರು. ಕೋರ್ಟ್ ಗೇಟಿನ ಮುಂದೆನೆ ಅಂಕುಶ್ ಕಾರ್ ನಿಂತಿರೋದು ಕಾಣಿಸ್ತು. ಸಂಗಮ್ ಅಂಕುಶ್ನ ನೋಡಿದ ತಕ್ಷಣ ಹಾಯ್ ಅಂತ ಹೇಳ್ದ. ಹಾಯ್ ಗೈಸ್, ನಾನಾಗ್ಲೇ ರಿಜಿಸ್ಟ್ರಾರ್ ಹತ್ರ ಮಾತಾಡಿದೀನಿ. ತುಂಬಾ ಕಷ್ಟಪಟ್ಟು ಎಮರ್ಜೆನ್ಸಿ ಅಂತ ಹೇಳಿ ನಿಮ್ ನಂಬರ್ನ ಮೊದಲು ಹಾಕ್ಸಿದೀನಿ. ಇದಕ್ಕೂ ಮುಂಚೆ ಇಬ್ರೂನು ಕೇರ್ಫುಲ್ ಆಗಿ ನಾನು ಪ್ರಿಪೇರ್ ಮಾಡಿರೋ ಕಾಂಟ್ರಾಕ್ಟ್ನ ಓದಬೇಕು ಅಂತ ಅಂಕುಶ್ ಎಲ್ಲ ಫಾರ್ಮ್ಯಾಲಿಟೀಸ್ನು ಒಂದೊಂದಾಗಿ ಇಂಚರ ಮತ್ತೆ ಸಂಗಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಆದ್ರೆ ಆರ್ಯಂಗೆ ಏನೂ ಅರ್ಥ ಆಗಿರ್ಲಿಲ್ಲ. ಅವನು ಎಲ್ಲರ ಮುಖ ನೋಡ್ಕೊಂಡು ಸುಮ್ನೆ ನಿಂತಿದ್ದ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.